ಕಾರುಣ್ಯ, ಕೊಡು ಮಗುನ. ಕೊಡಲ್ಲ ಕೃಷ್ಣ, ನನ್ನ ಮಗು ನಾನು ಕೊಡಲ್ಲ. ಯಾಕೆ ಕೃಷ್ಣ ಯಾವಾಗಲೂ ಕೊಟ್ಟವ್ರಿಗೆ ಕೈ ತಗೊಡ್ತೀಯ? ನಿನ್ನ ಕಣ್ಣಿಗೆ ಬೇರೆ ಇನ್ಯಾರು ಕಾಣಿಸಿಲ್ಲ. ನನ್ನ ಮಗುನೇ ಬೇಕಾಗಿತ್ತ ನಿಂಗೆ? ನಿನ್ನ ಮಗುನ ಕೊಡಲ್ಲ ಕೃಷ್ಣ. ಕೃಷ್ಣ, ನನ್ನ ಮಗು ಬೇಕು ಕೃಷ್ಣ. ಕೃಷ್ಣ, ನನ್ನ ಮಗುನ ಕರ್ಕೊಂಡು ಹೋಗ್ಬೇಡ ಕೃಷ್ಣ. ಯಾಕೆ ಕೃಷ್ಣ ಹಿಂಗೆಲ್ಲ ಮಾಡ್ತಾ ಇದೀಯ ನೀನು? ನಾನು ಏನು ತಪ್ಪು ಮಾಡಿದ್ದೀನಿ ಕೃಷ್ಣ? ಯಾಕೆ ಕೃಷ್ಣ ಹಿಂಗೆಲ್ಲ ಮಾಡಿದೆ ನೀನು? ಕಾರುಣ್ಯ, ಮನಸ್ಸು ಗಟ್ಟಿ ಮಾಡ್ಕೊ. ಹಾಂ, ಅದೇನೋ ಹೇಳ್ತಾರಲ್ಲ, ಹುಟ್ಟು ಉಚಿತ ಸಾವು ಖಚಿತ ಅಂತ. ನೀನು ಎಲ್ಲದಕ್ಕೂ ಇಷ್ಟೊಂದು ಆಟ ಆಡಿದ್ರೆ ಹೇಗೆ? ಅವಳ ಆಟ ಪಾಠ ಎಲ್ಲ ನೋಡಿ ಇವಾಗ ಅವಳನ್ನ ಬಿಟ್ಟಿರ್ಬೇಕಂದ್ರೆ ನಂಗೆ ಆಗ್ತಾ ಇಲ್ಲ ಕೃಷ್ಣ. ಹುಟ್ಟಿದ ತಕ್ಷಣ ನೀನು ಕಿತ್ಕೋಬೇಕಾಗಿತ್ತು. ಇವಾಗ ಅವಳು ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಅವಳನ್ನ ಬಿಟ್ಟು ನಾನು ಹೆಂಗಿರಲಿ ಕೃಷ್ಣ? ಯಾಕೆ ಕೃಷ್ಣ ಹಿಂಗೆಲ್ಲ ಮಾಡ್ತೀಯ ನೀನು? ನಾನು ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ದೀನಿ, ನಿಮ್ಮ ಮನೇಲಿ ಒಂದು ಸಾವಾಗುತ್ತೆ ಅಂತ. ನಿಮಗೆಲ್ಲ ಗೊತ್ತಿದ್ರೂ ಯಾಕೆ ಇಷ್ಟೊಂದು ಆಟ ಮಾಡ್ತಾ ಇದ್ದೀರಾ ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ ಕಾರುಣ್ಯ. ಇಲ್ಲ ಕೃಷ್ಣ, ನನ್ನ ಮಗುನ ಮಾತ್ರ ನಾನು ಕೊಡಲ್ಲ ಕೃಷ್ಣ. ನನ್ನ ಮಗುನ ಕಾಣಿಸ್ತಾ ನಿನಗೆ? ಯಾಕೆ ಕೃಷ್ಣ ಹಿಂಗೆಲ್ಲ ಮಾಡ್ತಾ ಇದೆಯಾ? ಇಲ್ಲ ಕೃಷ್ಣ, ನನ್ನ ಪ್ರಾಣ ಬೇಕಾದ್ರೆ ತೊಗೊಂಡೋಗು. ನನ್ನ ಮಗುನ ಮಾತ್ರ ನಾನು ಕೊಡಲ್ಲ. ನಾನು ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ಕಾರುಣ್ಯ, ಇಲ್ಲ ಕೃಷ್ಣ, ನಾನು ನನ್ನ ಮಗುನ ಕೊಡಲ್ಲ. ತಾಯಿ ಸಂಕಟ ನಿನಗೇನು ಗೊತ್ತಾಗಬೇಕು? ಒಂದ್ಸರಿ ನಿನ್ನ ತಾಯಿನ ಹೋಗಿ ಕೇಳು, ಗೊತ್ತಾಗುತ್ತೆ ಎತ್ತ ತಾಯಿ ಸಂಕಟ ಏನು ಅಂತ. ನನ್ನ ಮಗು ಆಟ ಪಾಠ ಎಲ್ಲ ನೋಡಿ ಇವತ್ತು ಅವಳನ್ನ ಬಿಟ್ಕೊಡು ಅಂದರೆ ನಾನು ಹೆಂಗೆ ಬಿಟ್ಕೊಳ್ಳಿ ಕೃಷ್ಣ? ಇದೆಲ್ಲ ಆಗಲ್ಲ ಕೃಷ್ಣ. ನನ್ನ ಮಗು ನಾನು ಕೊಡಲ್ಲ. ನೀನು ಇವಾಗ ಸ್ವಾರ್ಥಿ ಆಗ್ತೀಯಾ ಕಾರುಣ್ಯ? ಇವಾಗ ನಿನ್ನ ಮಗುನ ಕೊಡಲಿಲ್ಲ ಅಂದರೆ ಬೇರೆಯವ್ರ ಪ್ರಾಣ ಹೋಗುತ್ತೆ. ಹೋಗ್ಲಿನಾ? ಅಲ್ಲಿ ನೀನು ಸ್ವಾರ್ಥಿ ತಾನೇ? ನಾನು ಸ್ವಾರ್ಥಿನೇ ಅನ್ಕೋ ಕೃಷ್ಣ. ನಾನು ಸ್ವಾರ್ಥಿನೇ. ನನ್ನ ಮಗುನ ಮಾತ್ರ ನಾನು ಕೊಡಲ್ಲ. ನೀನೇನಾದರೂ ಅನ್ಕೋ, ಸ್ವಾರ್ಥಿ ಅನ್ಕೋ, ಕೆಟ್ಟವಳು ಅನ್ಕೋ, ಏನಾದರೂ ಅನ್ಕೋ, ನನ್ನ ಮಗು ಮಾತ್ರ ನಾನು ಕೊಡಲ್ಲ. ನೀನು ಒಳ್ಳೆಯವಳು ಅಂತ ಅನ್ಕೊಂಡಿದ್ದಲ್ಲ ಕಾರುಣ್ಯ. ಯಾಕೆ ಕಾರುಣ್ಯ ಹಿಂಗೆಲ್ಲ ಮಾಡ್ತಾ ಇದೀಯ ನೀನು? ಏನಾದರೂ ಅನ್ಕೋ ಕೃಷ್ಣ, ನಾನು ಕೆಟ್ಟವಳೇ ಆಗಲಿ ಬಿಡು, ನೀನು ಸ್ವಾರ್ಥಿನೇ ಆಗಲಿ ಬಿಡು, ನನ್ನ ಮಗುನ ಮಾತ್ರ ನಾನು ಕೊಡಲ್ಲ. ನೀನು ಇಲ್ಲಿಂದ ಹೋಗು ಕೃಷ್ಣ. ನನ್ನ ಮಗು ತಂದೆಗೆ ಬರಬೇಡ ನೀನು. ಸರಿ, ಆಯಿತು. ಇನ್ನು ಮುಂದೆ ಏನಾದರೂ ತೊಂದರೆ ಆದರೂ ಅದಕ್ಕೆಲ್ಲ ನೀನೇ ಜವಾಬ್ದಾರಳು. ನಿನ್ನಿಂದನೇ ಅದೆಲ್ಲ ಆಗೋದು, ಸರಿನಾ? ನನಗೆ ಯಾವ ಜವಾಬ್ದಾರಿನೂ ಬೇಕಾಗಿಲ್ಲ. ನನ್ನ ಮಗುನ ಮಾತ್ರ ನಾನು ಕೊಡಲ್ಲ. ನನಗೆ ಯಾವುದನ್ನು ಹೊಣೆ ಆಗಬೇಡ ಕೃಷ್ಣ ನೀನು. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ? ನಿನ್ನ ಜೊತೆ ಆಡಿ ಬೆಳೆದವ್ರು ನಾವು, ನಮ್ಗೆ ಯಾಕೆ ಹಿಂಸೆ ಕೊಡ್ತಾ ಇದೆಯಾ ಕೃಷ್ಣ? ನಾವು ನಿನ್ನ ಎಷ್ಟು ನಂಬಿದ್ದೀರಿ, ನಾನಾಗಲಿ ರಾಮ್ ಆಗಲಿ, ನೀನೇ ನಮಗೆ ದ್ರೋಹ ಮಾಡ್ತೀಯಲ್ಲ. ಯಾಕೆ ಕೃಷ್ಣ ನಿನಗೂ ಕೊಡೋದು ಕೊಟ್ಟು ಮತ್ತೆ ಕಿತ್ಕೊಂತೀಯಲ್ಲ ನೀನು? ನಾನು ಮುಂಚೆನೇ ಎಚ್ಚರಿಕೆ ಕೊಟ್ಟಿದ್ದೀನಿ ನಿಮ್ಮ ಮನೆಯೊಳಗೆ ಒಂದು ಸಾವಾಗುತ್ತೆ ಅಂತ. ಆದರೂ ನೀವೆಲ್ಲ ಯಾಕೆ ನನ್ನನ್ನು ಅರ್ಥ ಮಾಡ್ಕೊತಾ ಇಲ್ಲ? ನಾನು ಅರ್ಥ ಮಾಡ್ಕೊಳ್ಳಲ್ಲ. ನನ್ನ ಮಗು ನಾನು ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ. ಸರಿ, ಆಯಿತು, ಎದ್ದೇಳು. ನಿನ್ನ ಆಸೆ ಅಂತ ನಿನ್ನ ಮಗು ನಿನ್ನ ಹತ್ರನೇ ಇರುತ್ತೆ. ನಿಜ ಹೇಳ್ತಾ ಇದೆಯಾ ಕೃಷ್ಣ? ನಿಜನೇ ಹೇಳ್ತಾ ಇದ್ದೀನಿ, ಹೇಳು. ನನ್ನ ಮಗು ಏನು ಮಾಡಬೇಡ ಕೃಷ್ಣ, ಪ್ಲೀಸ್ ಕೃಷ್ಣ. ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ ನೀನು? ಆಯಿತು, ಸುಮ್ಮನೆ ಇನ್ನು ಅದ್ರ ಬಗ್ಗೆ ಮಾತಾಡಬೇಡ, ಆಯಿತಾ? ನೀನು ಖುಷಿಯಾಗಿರು. ನಿನ್ನ ಮಗುಗೆ ಯಾವುದೇ ತೊಂದರೆ ಆಗಲ್ಲ, ಸರಿನಾ? ಸರಿ ಕೃಷ್ಣ. ಮುಂದೆ ಆಗೋ ತೊಂದರೆಗೆಲ್ಲ ನೀನೇ ಕಾರಣ ನೋಡ್ತಾ ಇರು ಏನೇನಾಗುತ್ತೆ ಅಂತ. ಯಾಕೆ ಕೃಷ್ಣ ಹಿಂಗೆಲ್ಲ ಮಾಡ್ತೀಯ ನೀನು? ನನಗೇನು ಮಾಡಿದ್ದೀನಂತ? ಮನೆ ಜವಾಬ್ದಾರಿ ಅಂತ ತಗೊಂಡ್ಮೇಲೆ ಏನೇ ತೊಂದರೆ ಬಂದರೂ ನೀವೇ ಅನುಭವಿಸ್ಬೇಕು, ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಆಗ ಆ ಜಾಗಕ್ಕೆ ಒಂದು ಬೆಲೆ ಸಿಗುತ್ತೆ, ಗೊತ್ತಾಯ್ತಾ? ಆವಾಗ 4 ಜನ ನಿಮ್ಮನ್ನ ಗೌರವಿಸ್ತಾರೆ. ಹಾಗಂತ ಹೇಳಿ ನನ್ನ ಮಗು ನಾನೇ ಸಾಯಿಸ್ಲ? ಯಾಕೆ ಕೃಷ್ಣ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು? ದಯವಿಟ್ಟು ನೀನು ಇಲ್ಲ ಹೊರಟೋಗು, ಏನಾದರೂ ಆಗಲಿ ಹೋಗು, ನನಗೇನಾಗಬೇಕು? ನನಗೆ ನನ್ನ ಮಗು ಬೇಕು ಅಷ್ಟೇ. ಸ್ವಾರ್ಥಿ ಅಂತಾರೆ ಇದಕ್ಕೆಲ್ಲನೂ. ಯಾರು ಏನಾದರೂ ಅಂದ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನಗೆ ನನ್ನ ಮಗು ಬೇಕು ಅಷ್ಟೇ. ಸರಿ, ಆಯಿತು. ನಿನ್ನ ಮಗು ಜೊತೆ ನೀನು ಖುಷಿಯಾಗಿರು, ಆಯಿತಾ? ನಿನ್ನ ಮಗುಗೆ ಯಾವುದೇ ತೊಂದರೆ ಆಗಲ್ಲ. ತೊಂದರೆ ಮಾಡಬಾರ್ದು ಅಷ್ಟೇ. ಇಲ್ಲ ಅಂತ ಹೇಳಿದ್ನಲ್ಲ, ನೀನೇನು ಹಾಸ್ಪಿಟಲ್ಗೂ ಕರ್ಕೊಂಡು ಹೋಗ್ಬೇಡ, ಏನು ಕರ್ಕೊಂಡು ಹೋಗ್ಬೇಡ. ನಿನ್ನ ಮಗು ಇವಾಗ ಆರಾಮಾಗಿರುತ್ತೆ, ಸರಿನಾ? ಇನ್ನು ಮುಂದೆ ಏನೇನಾಗುತ್ತೆ ಅಂತ ನೋಡು. ಯಾಕಪ್ಪ ದೇವ್ರೆ ನನಗೆ ಶಿಕ್ಷೆ ಕೊಡ್ತೀಯ? ನಾನು ಏನು ಮಾಡಿದ್ದೀನಪ್ಪ?
ಯಜಮಾನ್ ಅಂತಿರೋದು ನಮ್ಮ ತಾತನು. ನಾನಾಗಿ ಯಜಮಾನಿ ಆಗ್ತೀನಿ, ರಾಮು ಯಾಕೆ ಮನೆ ಯಜಮಾನ್ ಆಗ್ತಾನೆ? ಯಾಕೆ ಕೃಷ್ಣ ಹಿಂಗೆಲ್ಲ ಮಾತಾಡ್ತಾನೆ? ಮನೆಗೆ ದೊಡ್ಡವರಂತ ಅವರಲ್ಲ, ಅವ್ರನ್ನ ಕೇಳಬೇಕು. ಕೃಷ್ಣ ಯಾಕೆ ಹಿಂಗೆಲ್ಲ ಮಾಡ್ತಾನೆ? ಯಾರು ಏನಾದರೂ ಆಗಲಿ, ನನ್ನ ಮಗುಗೆ ಮಾತ್ರ ಏನೂ ಆಗಬಾರ್ದು. ನನ್ನೊಂದು ಸ್ವಾರ್ಥಿ ಅಂದರೂ ಪರವಾಗಿಲ್ಲ, ನನ್ನ ಮಗುಗೆ ಮಾತ್ರ ಏನೂ ಆಗಬಾರ್ದು ಅಷ್ಟೇ. ಯಾರು ಎಲ್ಲಾದರೂ ಹೋಗ್ಕೊಳ್ಳಿ ಬಿಡು, ನನಗೇನಾಗಬೇಕು, ನನ್ನ ಮಗು ಚೆನ್ನಾಗಿರ್ಬೇಕು. ಬಜ್ಜಿ ಕುಡಿಬೇಕಮ್ಮ ಚಿನ್ನು? ಅಳ್ಬಾರ್ದು, ಸುಮ್ಮನೆ ಕುಡಿಸ್ತೀನಿ, ಸುಮ್ಮನೆ ಅಳ್ಬಾರ್ದು ಮುದ್ದು ಕಂದ. ಅಕ್ಕಳದ ನೀನು, ಅಕ್ಕಳದ ನೀನು. ಏನಮ್ಮ ನಿಮ್ಮ ಅಪ್ಪನ ತಾತ ಏನ್ ಬೇಡ ಬಿಡಮ್ಮ, ಆರಾಮಾದ್ಲು. ಇವಾಗ ಹಾಲೊಂಚೂರು ಕುಡಿಸ್ಬಿಟ್ಟು ಅಂಬಲಿಸ್ತೀನಿ. ಹೌದಾ? ನೋಡಮ್ಮ, ಅವಾಗ ಕಣ್ಣಲ್ಲಿ ಮುಚ್ಚಲಿದ್ಲು, ಇವಾಗ ಎಷ್ಟು ಚೆನ್ನಾಗಿ ಅಲಿತಾವಳೆ. ಏ ಕಲೆ ಕಲೆ. ಆಳ್ಕೊತಮ್ಮ, ಆಳ್ಕೊತ್ತು ಅಳ್ತು ಚಂದ ಮಾತಾಡೋದು ನತ್ತತ್ತು. ಸರಿನಮ್ಮ. ಹಲೋ, ಎಷ್ಟು ಸತಿ ಫೋನ್ ಮಾಡ್ತೀಯ ನೀನು? ಹಾಂ, ಇರೋಷ್ಟು ತಡ್ಕೊ ಬರೋವರ್ಗೂ ಏನು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಬರ್ಬೇಡ. ಏನು ನಾನೇ ಲಕ್ಷ ಇಳ್ಕೊಂಡಿದ್ದೀನಾ? ಎತ್ಕೊಂಬಂದ್ರು 2 ಲಕ್ಷನ ಕೊಡು ಅಂತಂದರೆ ಬಿಡೋದೇ ಇಲ್ಲ ಅಂತೀಯ. ನೋಡ, ನೀನು ದುಡ್ಡೇನು ತಂದ್ಕೊಡ್ಬೇಡ ಆಯ್ತಾ? ಬಾ, ಮಗುನ ಕರ್ಕೊಂಬಾ. ಇವತ್ತು ಬರ್ಬೇಕು ನೀನು. ಇನ್ನು ಡೌಸ್ಟ್ ಅರ್ಧ ಗಂಟೆಗೆಲ್ಲ ಇಲ್ಲಿರ್ಬೇಕು ನೀನು. ಡೌಸ್ಟೊತ್ತಿಗೆಲ್ಲ ಅಲ್ಲಿರ್ಬೇಕು ಮಗುನ ಕರ್ಕೊಂಡು. ನನ್ನ ಹತ್ರ ಮಗುನ ಬಿಟ್ಬಿಟ್ಟು ಹೋಗೋ, ನಂಗಿಲ್ಲಿ ಒಬ್ಬಳೇ ಇರೋಕ್ಕಾಗಿಲ್ಲ, ಮುಚ್ಚಿಡಿತೈತೆ. ನೋಡೋ, ನಾಳೆ ಬರ್ತೀನಿ ನಾನು. ಮಗುನ ಕರ್ಕೊಂಬರೋಕ್ಕಾಗಲ್ಲ, ಮಗು ಬರಲ್ಲ. ಎಲ್ಕನ ಕರ್ಕೊಂಡು ಹೋದ್ರೆ ಮನೆಯವ್ರಿಗೆಲ್ಲನೂ ಅನುಮಾನ ಬರ್ತದೆ. ಸುಮ್ಮನೆ ಅದೊಂದು ರಾಮಾಯಣ. ನಾನು ಒಬ್ಬನೇ ಬರ್ತೀನಿ ನಾಳೆ. ಯಾರನ್ನೋ ಕೇಳಿದ್ದೀನಿ ಕಾಸು, ಪಂಡಿತ್ರನ್ನ ಅವ್ರು ಕೊಟ್ಟರೆ ಎತ್ಕೊಂಬರ್ತೀನಿ. ನೋಡು, ಕಾಸು ಬೇಡ ಏನು ಬೇಡ ಅಂತ ಹೇಳಿದ್ನಿ ತಾನೆ. ನೀನು ಬರೀಲ್ಲ ಅಂತಂದರೆ ನಾನು ಸತ್ತೋತೀನಿ. ನೋಡ್ಕೊ, ಏನಾದರೂ ಮಾಡ್ಕೊಂಡು ನಾನು ಸತ್ತೋತೀನಿ. ಲೇ, ಹಿಂಗೆ ಬೆದರಿಸಿನೇ ನನ್ನ ಜೀವನ ಹಾಳು ಮಾಡಿರ್ತೀನಿ ನೀನು. ಅವನ ಜೊತೆಗೆ ಆರಾಮಾಗಿದ್ದಲ್ಲ, ನನ್ನ ಪಾಡಕ್ಕೆ ನಾನು ಇದ್ನಲ್ಲ. ಅಲ್ಲಿದ್ದಾಗೂ ಹಿಂಗೆ ಅವನ ಮನೆಗಿದ್ದಾಗ ನೀನು ಬರೀಲ್ಲ ಅಂದರೆ ನಾನು ಸತ್ತೋತೀನಿ ಅಂತ. ನೀನು ಬೆದರಿಕೆಗೆಲ್ಲ ನಾನು ಭಯ ಬೀಳೋನಲ್ಲ, ಆಯಿತಾ? ನಿನ್ನ ಪಾಡು ಏನಾದರೂ ಮಾಡ್ಕೊ. ಬೇಡ ನೋಡು, ಬೇಡ ನೋಡು, ಸುಮ್ಮನೆ ಆಮೇಲೆ ಮುಂದೆ ನೀನೇ ಅನ್ಭವಿಸ್ಬೇಕಾಗ್ತೈತೆ. ನೀನೇ ತಾನೇ ನನ್ನ ಕರ್ಕೊಂಬಂದು ಇಲ್ಲಿ ಮನೆ ಮಾಡಿಕ್ಕಿರೋದು. ಈ ಮನೆ ಓನರ್ಗೆಲ್ಲ ನಿನ್ಗೆ ಗೊತ್ತು ತಾನೆ. ಇವಾಗ ನಾನು ಏನಾದರೂ ಸತ್ತೋದ್ರೆ ಪೊಲೀಸ್ ಕಂಪ್ಲೇಂಟ್ ಆದರೆ ಅವ್ರು ನಿನ್ನೆ ಇಟ್ಕೊಳೋದು. ಇವೆಲ್ಲ ಯಾಕೆ ಬೇಕು? ಬಾಯಿ ಮುಚ್ಕೊಂಡು ಬಾ. ಬೇಡ ನೋಡು ಗೀತಾ, ನಿನ್ನ ಹೆಸರು ಹೇಳೋಕ್ಕೂ ನಂಗೆ ಮನೆ ಹತ್ರ ತಿಕ್ಳು. ನೋಡು, ಸುಮ್ಮನೆ ಬಾಯಿ ಮುಚ್ಕೊಂಡಿರು, ನಾನು ನಾಳೆ ಬರ್ತೀನಿ. ಮಗುನ ಕರ್ಕೊಂಬರಕ್ಕಾಗಲ್ಲ. ನೋಡು, ಚೆನ್ನಾಗಿರಲ್ಲ ನೋಡ್ಕೊ. ನಾನು ಅಷ್ಟೇ ಇನ್ನ. ಇಕ್ಕು ಫೋನು ನೀನು ಬೆದರಿಸಿನೇ ನನ್ನ ಜೀವನ ಹಾಳು ಮಾಡಿಬಿಟ್ಟೆ ನೀನು. ಇಕ್ಕು ಫೋನು ಸುಮ್ಮನೆ ಫೋನ್ ಮಾಡಿ ತಲೆ ತಿಂತಾಳೆ. ಅವನ ಹತ್ರ ಇರಲ್ಲ ಅಂದ ತಾನೆ ಕರ್ಕೊಂಬಂದು ಬೇರೆ ಮನೆ ಮಾಡಿ ಇಕ್ಕಿದ್ನಿ ತಾನೆ. ಸುಮ್ಮನೆ ಇರೋಕ್ಕಾಗಲ್ಲ. ಎಲ್ಲ ಒಂದು ಹತ್ರ ಇರೋಣಪ್ಪ, ಜೀವನ ಮಾಡ್ಕೊಂಡು. ಇಷ್ಟ ಇಲ್ದವ್ರ ಜೊತೆಗೆ ಯಾಕಿರಬೇಕು ಅಂತ ಅನ್ಕೊಳ್ಳೋದು ಬಿಟ್ಬಿಟ್ಟು ಏನೇನೋ ಮಾತಾಡ್ತಾಳೆ. ಹೌದೇನೋ? ಏಯ್, ನಿನ್ಗೆ ಗೊಟ್ಟು ಬೇದ್ರಿಕೆಗಲ್ಲ ಎದ್ರೋನಲ್ಲ ನಾನು. ನಮ್ಮ ಕೆಲ್ಸಗಳವೆ ತೋಟದಾಗೆ. ನೀನೇನಲ್ಲ ಕೂತ್ಕೊಂಡು ಬೇರೆ ಯೋಚನೆ ಇಲ್ಲ ನಿಂಕ. ಬಾಯಿ ಮುಚ್ಕೊಂಡು ಇಕ್ಕು ಫೋನ. ಇವಾಗ ನೀನು ಹಂಗಾದ್ರೆ ಬರಲ್ಲ ಅಂದರೆ ಬರಲ್ಲ ಅಷ್ಟೇ. ನಾಳೆ ಬರ್ತೀನಿ, ಮಗುನ ಕರ್ಕೊಂಬರಲ್ಲ, ನಾನು ಒಬ್ಬನೇ ಬರ್ತೀನಿ. ಫೋನ್ ಮಾಡಿ ತಲೆ ತಿಂತೀಯಾ? ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಕರ್ಸ್ಕೊಂಬಂದ ನಿನ್ನ ಜೊತೆಗೆ ಇಕ್ಕೋ. ನಿಮ್ಮ ಅಮ್ಮನ ಬರಲಿ, ಇಲ್ಲಿ ನಮ್ಮ ಕೆಲ್ಸಗಳವೆ. ಹಲೋ, ತಲೆಕಾಯಿ ತಿಂತಾಳೆ ಹಂಗೆ. ಇದ್ಯಾಕ ಹಿಂಗೆ ಕಾಪ್ ಮಾಡ್ಕೊಂಡಿದ್ಯಾ? ಸುಮ್ಮನೆ ಕುತ್ಕೊಂಬಲ್ಲೇ. ಅಯ್ಯೋ ಮುಂದೊಂದು ತಲೆನೋವು ನಂಕ. ಯಾಕೋ ನಾನೇನೋ ಮಾಡಿದ್ನಿ? ಸುಮ್ಮನೆ ಕುತ್ಕೊಂಬ ಅಂದ್ರೆ ತಿರ್ಗಾ ಮಾತಾಡ್ತೀಯಾ? ನೋಡ್ದಾ, ಸಾಕಿ ಚಲುವಾಗ ಅಷ್ಟೇ ಬೇಕಾಗಿರೋದು ನಾವು. ಇನ್ನು ಬೇಕಾಗಿಲ್ಲ. ಏನೋ ಎತ್ತ ಅಂತ ಕೇಳಿದ್ರೆ ಹೆಂಗೆ ಮಾತಾಡ್ತಾನೆ? ಮುಂಚೆ ಎಲ್ಲ ಹಿಂಗಮ್ಮ ಅಂತ ಹೇಳೋಣ. ಇವಾಗ ನೋಡ್ದಾ ಹೆಂಗೆ ಮಾತಾಡ್ತಾನೆ? ಹೊಟ್ಟೆ ಹುಟ್ಟುವಾಗ ಈ ಬಿತ್ರಿ ಅನ್ಕೋ ಬರ್ತಾ ಇರೋದು. ಅತ್ತೆ ಏನಮ್ಮ ಸುಡಿಗೆ? ನಿಮ್ಮ ಅತ್ತೆನ ಬೀದಿಗೆ ಬಿಟ್ಬಿಟ್ಟಿದ್ಯಾ? ಹಾಂ, ಯಾಕೆ ನಿಮ್ಮ ಮನೆಗೆ ದಾರಿ ಇಲ್ಲೇನೋ? ಬೀದಿಗೆ ಬಿಟ್ಬಿಟ್ಟಿದ್ಯಾ ನಿಮ್ಮ ಅತ್ತೆನ? ಬೀದಿ ಬಸ್ ತಿರ್ಗ್ದಂಗೆ ತಿರುಗ್ತಾವಳೆ. ಕಂಡೋರ್ ಗಂಡಸರ ಜೊತೆಗೆ ನಮ್ಮತ್ತೆ ಯಾಕೆ ತಿರುಗ್ತಾವಳೆ? ನಾನು ಗಂಡ ಜೊತೆಗೆ ತಿರುಗ್ತಾ ಇರೋದು ನಿಮ್ಮ ಅತ್ತೆ. ನಿನಗೆ ಹೆಂಗೆ ಗಣ್ಣು ಹಂಗೆ ನಮ್ಮ ಅತ್ತೆಗೂ ಗಣ್ಣೆ ನಮ್ಮ ಮಾವನು. ನಾವೇ ಬೀದಿಗೆ ಬಿಡೋಣ? ಏನು ಸಾಕಕ್ಕೆ ಹೋಗ್ತಾ ಇದ್ರೆ ಬೀದಿಗೆ ಬಿಟ್ಟಿವರೆ ಅಂತ ಅನ್ಕೊಂಡಿದ್ದೀನೋ? ಮಾವನೇ ಬಂದು ಕರ್ಕೊಂಬಂದಿರೋದು ಬಾ ಅಂತ ಹೇಳ್ಬಿಟ್ಟು. ಗಂಡಸು 100 ಹೇಳ್ತಾನೆ, ಹೆಂಗ್ಸು ಉಳ್ಕೊಂಡು ಜ್ಞಾನ ಇಲ್ಲ.
ಜ್ಞಾನ ಇಲ್ಲ ಎಲ್ಲಿ ಕಂಡವಳೆ? ಅಮ್ಮ ನೀನು ಸುಮ್ಮನೆ ಇರು, ನಾನು ನಿನ್ನ ಮಾತಾಡ್ಸಕ್ಕೆ ಬಂದಿಲ್ಲ, ನಮ್ಮ ಮತ್ತೆ ಮಾತಾಡ್ಸಕ್ಕೆ ಬಂದಿರೋದು. ನಿನ್ನ ಹತ್ರ ವಾದ ಮಾಡಕ್ಕೆ ನನ್ನ ಕೈಲಿ ಆಗಲ್ಲ. ಲೇ, ನನ್ನ ಮನೆಗೆ ಯಾಕೆ ಕೆಲ್ಸಿರೋದು? ನಿಮ್ಗೆ ಸಾಕಕ್ಕೆ ಯೋಗ್ತಾ ಇಲ್ಲೇನ್ರಿ? ಯೋಗ್ತಾ ಇಲ್ಲ ಅಂತಂದ್ರೆ ನೂರಾರು ವೃದ್ಧಾಶ್ರಮಗಳವೆ, ಕರ್ಕೊಂಡೋಗಿ ಬಿಡೋಗ್ರೆ ನಿಮ್ಮ ಅತ್ತೆನ ನಮ್ಮ ಮನೆಗೆ ಕೆಲ್ಸಿರೋದು. ನಾನು ಹಂಗೆ ನಿಮ್ಮ ಮನೆಗೆ ಬಂದು ಕೂತ್ಕೊಂತೀನಿ. ಮೌ ಬಾನಿಸ್ಕೊಂಡು ಕೂತ್ಕಮ್ಮ ಅಲ್ಲೇ. ನಮ್ಮತ್ತೆ ನಾವ್ಯಾಕಮ್ಮ ವೃದ್ಧಾಶ್ರಮ ಕಳ್ಸೋಣ? ನಾವೇ ಕಳ್ಸೋಣ? ಬೇಕಾದ್ರೆ ನೀನೇ ಹೋಗು ವೃದ್ಧಾಶ್ರಮ ಸೇರ್ಕೊ ಹೋಗೋ. ಅತ್ತೆ ಅತ್ತೆ, ನಾನು ಏನೋ ಖುಷಿಯಿಂದ ನಮ್ಮ ಅತ್ತೆ ಕೇಳೋಣ ಅಂತಂದ್ರೆ ಇವ ಮುಂದೊಂದು ಕಾಟ. ಗಂಡು ಜೊತೆಗ ಪಿಚ 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 ಅಂತ ಏನೋ ಮಾತಾಡ್ತಾಳೆ. ನನ್ನ ಗಂಡು ಜೊತೆಗ ಮಾನ ಮರ್ಯಾದೆ ಬಿಟ್ಟೋಳು. ನನಗೆ ಬೈ ಮನೆಗೆ ಬಂದವಳೆ ಆರ್ಭಟ ಮಾಡಕ್ಕ. ಅದೇನು ಬರೋವಾಗ ನಿಂಬೆಹಣ್ಣು ಗಿಂಬೆಹಣ್ಣು ಏನೋ ನಮ್ಮ ಅಂತರ್ಸ್ಕೊಂಡು ಕೈಯಾಗಿ ಇಟ್ಕೊಂಡ್ ಬಂದಿದ್ಲು. ಅದೇನು ಕತೆನೋ ನಮ್ಮ ಮನೆಗೆ ದೊಡ್ಡೋರ್ ತಾವಿಂದ ಹಿಡಿದು ಚಿಕ್ಕವ್ರವರೆಗೂ ಅವಳು ಹೇಳಿದ ಮಾತೇ ಕೇಳ್ತಾರೆ. ಅದೇನು ಮಾಟ ಮಂತ್ರ ಮಾಡಿಸಿದ್ಲು, ಅದೇನು ಕತೆನೋ. ನನ್ನ ಹೊಟ್ಟೆ ಎಷ್ಟು ಉರಿತಾ ಇದೆ, ದಕ 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 ಅಂತ. ಹಂಗೆ ಅವಳ ಹೊಟ್ಟೆನೂ ಉರಿಬೇಕು. ಉರಿತಾ ಇದ್ರೆ ಬೇಸಿಗೆ ಕಾಲ ಅಲ್ಲ, ಪಿಜ್ಜಾಕ್ ತಣ್ಣಗೆ ನೀರು ಕಿರಿಕವ್ರೇನೋ ಕುಡ್ದು ಹೋಗಿ ಇಲ್ಲೇ ಹಿಂಗೆ ಬಡ್ಕೊಂತ ಇದೆಯಾ? ಕರ್ಕೊಂಡೋಗಿ ಮಾನವಾಗಿ ನಿಮ್ಮ ಅತ್ತೆನ ಕರ್ಕೊಂಡೋಗಿ ಬೀದಿಗೆ ಬಿಟ್ಬಿಟ್ಟಿದ್ದೀರೇನೆ. ಮಾವು ನಿಂಗೇನು ಹೇಳಿದ್ರೆ ಅರ್ಥ ಆಗಲ್ಲ. ಮಾವನೇ ಬಂದು ಕರ್ಕೊಂಬಂದಿರೋದು ಅಂತ. ಅದ್ಯಾಕೆ ಹಂಗಾಡ್ತಾ ಇದೆಯಾ?